ದಿನ ಏನು ಕಾಶಿಪುರ ಈ ನಮ್ಮ ಕೋಲಾರ ಹಾಲು ಒಕ್ಕೂಟದ ಪಾರ್ಲರ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಆಗಮಿಸಿರುವಂತ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂತ ಸಾಮೇಗೌಡ್ರೆ, ಆತ್ಮೀಯ ಸ್ನೇಹಿತರು, ವಕೀಲರು ಆದಂತ ಶ್ರೀನಿವಾಸ ರೆಡ್ಡಿ ಅವರೇ, ಅಮರಜ್ಯೋತಿ ಶಾಲೆಯ ಕಾರ್ಯದರ್ಶಿಗಳಾದಂತ ಅಶೋಕ್ ಅವರೇ, ನಮ್ಮ ಒಕ್ಕೂಟದ ಮಾರ್ಕೆಟಿಂಗ್ ವಿಭಾಗದ ಅಧಿಕಾರಿಯಾದಂತ ನಂಜನಗೌಡ್ರೆ, ಡಿಪ್ಟಿ ಮ್ಯಾನೇಜರ್ ಆದಂತ ಕಿರಣ್ ಅವರೇ, ಬಲ್ಲ ಅಧ್ಯಕ್ಷರಾದಂತ ಶ್ರೀನಿವಾಸ್ ಅವರೇ, ನಮ್ಮ ಮುಖಂಡರಾದಂತ ಬಲ್ಲ ಹರೀಶ್ ಅವರೇ ಮತ್ತು ಅವರ ಕುಟುಂಬದ ಸದಸ್ಯರೇ, ಎಲ್ಲ ಆತ್ಮೀಯ ಬಂಧುಗಳೇ, ಮತ್ತೆ ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮತ್ತೆ ಸಾಮೇಗೌಡರು ಈ ಪಾರ್ಲರ್ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಈ ಕಾಶಿಪುರದ ಅಂದ್ರೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಎಲ್ಲ ಜನ ಬಂದು ಇಲ್ಲಿ ವ್ಯವಹಾರ ಮಾಡೋದೊಂದೇ ಅಲ್ಲ, ಜೊತೆಗೆ ಗ್ರಾಮೀಣ ಬ್ಯಾಂಕು ಸಹ ಇರೋದ್ರಿಂದ ಎಲ್ಲ ಕಡೆಯಿಂದ ಎಲ್ಲರೂ ಬರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಈ ಒಂದು ಸ್ಥಳದಲ್ಲಿ ಕೋಲಾರ ಹಾಲು ಒಕ್ಕೂಟದ ಈ ಒಂದು ಪಾರ್ಲರ್ ಅನ್ನ ಪ್ರಾರಂಭ ಮಾಡಿ ಒಕ್ಕೂಟದ ಅನೇಕ ಪದಾರ್ಥಗಳನ್ನ ಗ್ರಾಹಕರಿಗೆ ತಲುಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪಾರ್ಲರ್ ಇವತ್ತು ಓಪನ್ ಮಾಡಿದ್ವಿ. ಮೊದಲನೇದಾಗಿ ಈ ಪಾರ್ಲರ್ ಅನ್ನ ನಡೆಸ್ತಾ ಇರೋರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ನಮ್ಮ ಕೋಲಾರ ಹಾಲು ಒಕ್ಕೂಟದ ಧ್ಯೇಯ ಏನು ಅಂತಂದ್ರೆ ಗೋವಿನಿಂದ ಗ್ರಾಹಕರವರೆಗೆ ಒಳ್ಳೆಯ ಒಂದು ಸೇವೆಯನ್ನ ನೀಡ್ತಕ್ಕಂಥದ್ದೇ ಕೋಲಾರ ಹಾಲು ಒಕ್ಕೂಟದ ಧ್ಯೇಯ. ಹಸುವಿನ ಹಾಲನ್ನ ಮಾರಾಟ ಮಾಡೋದೊಂದೇ ಅಲ್ಲ, ಮಾರಾಟದಿಂದ ಬಂದ ಹಣವನ್ನ ರೈತನಿಗೆ ಸಕ್ರಿಯವಾಗಿ ತಲುಪಿಸುವಂತ ಜವಾಬ್ದಾರಿ ಕೂಡ ನಮ್ಮ ಒಕ್ಕೂಟದಾಗಿರುತ್ತೆ. ಹಾಗೇನೆ ಏನು ನಾವು ಒಕ್ಕೂಟದಲ್ಲಿ ನಾವು ಗಮನ ಕೊಡ್ತಕ್ಕಂಥದ್ದು ಏನು ಅಂದ್ರೆ ಪರಿಶುದ್ಧತೆ ಮತ್ತು ಆ ಒಂದು ಪದಾರ್ಥಗಳ ಒಳ್ಳೆಯತನ, ಇವೆಲ್ಲ ಕೂಡ ಗಣನೆಗೆ ತಗೊಂಡು ನಾವು ಉತ್ಪಾದನೆಯನ್ನ ಮಾಡ್ತೀವಿ. KMF ಸಹಕಾರದಲ್ಲಿ ನಾವು ಸುಮಾರು 150ಕ್ಕಿಂತ ಜಾಸ್ತಿ ಪದಾರ್ಥಗಳನ್ನ ನಾವು ತಯಾರಿಸಿ ನಮ್ಮ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ನಮ್ಮ ಹಿತದೃಷ್ಟಿ, ಗ್ರಾಹಕರ ಹಿತದೃಷ್ಟಿ ಕೂಡ ನಮ್ಗೆ ಬಹಳ ಮುಖ್ಯ. ಯಾಕೆಂದ್ರೆ ಬರೀ ಹಾಲನ್ನ ಶೇಖರಣೆ ಮಾಡಿ ಮಾರಾಟ ಮಾಡುವುದೇ ಒಂದೇ ಅಲ್ಲ, ಗ್ರಾಹಕರಿಗೆ ಒಳ್ಳೆ ಹಾಲನ್ನ ಕೊಡಬೇಕು, ಒಳ್ಳೆ ಪದಾರ್ಥಗಳನ್ನ ಕೊಡಬೇಕು, ಉತ್ಕೃಷ್ಟವಾದಂತಹ ಪದಾರ್ಥಗಳನ್ನ ಕೊಡಬೇಕು, ಮತ್ತೆ ತಾಜಾತನ ಇರಬೇಕು, ಜೊತೆಗೆ ಒಳ್ಳೆಯ ಪದಾರ್ಥಗಳನ್ನ ಉಪಯೋಗಿಸಿ ನಾವು ಇವುಗಳನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಪಾರ್ಲರ್ಗಳನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಮುಳಬಾಗಿಲು ತಾಲೂಕಿನಲ್ಲಿ ಪೂರ್ವ ಮತ್ತೆ ಪಶ್ಚಿಮ ಅನ್ನೋ ಕ್ಷೇತ್ರಗಳು ಎರಡು ಕ್ಷೇತ್ರಗಳಾಗಿದ್ರು ಕೂಡ ನಾವು ಯಾವುದೇ ಒಂದು ನಮ್ಮ ನಡುವೆ ಸಮನ್ವಯತೆ ಇದ್ದು ಎಲ್ಲಿ ಪಾರ್ಲರ್ ಬೇಕಾದ್ರೂ ಕೂಡ, ಪೂರ್ವದಲ್ಲಿ ಬೇಕಾದ್ರೂ ಕೂಡ ಸಾಮೇಗೌಡರು ಕೊಡ್ಬೋದು, ಪಶ್ಚಿಮದಲ್ಲಿ ಬೇಕಾದ್ರೂ ಕೂಡ ನಾನು ಕೊಡ್ಬೋದು ಅನ್ನೋ ಒಂದು ಒಡಂಬಡಿಕೆ ಪ್ರಕಾರವಾಗಿ ನಾವು ಹೋಗ್ತಾ ಇದ್ದೀವಿ. ಅನೇಕ ಪಾರ್ಲರ್ಗಳನ್ನ ನಾವು ಗೆದ್ದ ನಂತರ ಮಾಡಿದೀವಿ. ಮುಂದೆ ಕೂಡ ಎಲ್ಲಿ ಯಾರು ಯಾವ ಪಾರ್ಲರ್ ಬೇಕು ಅಂದ್ರೂ ಕೂಡ ಮಾಡಿಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಏನು ಪಾರ್ಲರ್ ಚೆನ್ನಾಗಿ ನಡೀಲಿ ಅಂತ ಹಾರೈಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.